ದ್ವಾದಶ ರಾಶಿಗಳಲ್ಲಿ ಮೀನರಾಶಿಯನ್ನು ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಂದರೆ 360ನೇ ಡಿಗ್ರಿಯಲ್ಲಿರುವಂಥ ರಾಶಿ ಇದು. ಭಾವಚಕ್ರದಲ್ಲಿ ಒಂದೇ ಕೊನೆಯ ಸುತ್ತು ಅಂತೇಳಿ ಲೆಕ್ಕ. ಇದನ್ನು ಮೋಕ್ಷ ರಾಶಿ ಅಂತೇಳಿ ಕರೆದರು. ಮೋಕ್ಷ ಅಂತ ಹೇಳಿದ್ರೆ ನಾವು ಚಿಂತನೆ ಮಾಡುವಂತಹ ಒಂದು ಮೋಕ್ಷ ಹಾಗೆಲ್ಲ, ಸೊಲ್ಯೂಷನ್, ಸಮಸ್ಯೆಗಳು ಎಲ್ಲ ನೀಗುವಂಥದ್ದು ಅಂತೇಳಿ. ಆವಾಗ ಇಲ್ಲಿ ಮೋಕ್ಷ ಅಂತ ಹೇಳಿದ್ರೆ ಇನ್ನೊಂದು ಕಡೆಯಿಂದ ಕೂಡ ನೋಡಿ, ರಾಹು ಮೀನರಾಶಿಗೆ ಪ್ರವೇಶ ಮಾಡಿದಾಗ ಚಿತ್ರರಂಗಕ್ಕೆ ದೊಡ್ಡ ತೊಂದರೆಗಳು ಬಂತು. ದೊಡ್ಡ ದೊಡ್ಡ ಹೆಮ್ಮರಗಳಿಗೆ ಬಂಧನಿಗಿಡಿದಾಗ ಆಯಿತು, ಅವರಿಗೆ ತೊಂದರೆಗಳು ಬಂತು. ಯಾವ ಪೆಟ್ಟಾದರೂ ಕೂಡ ಇದು ನಮ್ಮ ರಾಜ್ಯಕ್ಕೆ ಬರುವಂತಹ, ದೇಶಕ್ಕೆ ಬರುವಂತಹ ಒಂದು ದುರಿತಗಳದು. ಹಾಗಾಗಿ ನಾವೆಲ್ಲ ಜಾಗ್ರತೆಯನ್ನು ಇರಬೇಕು ಅಂತೇಳಿ. ಮುಂದೆ ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶನಿಯಿಂದ ರಾಜಕೀಯ ನಾಯಕರ ಚಿಂತನೆಯನ್ನು ಮಾಡುವಂಥದ್ದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹಿರಿಯ ರಾಜಕಾರಣಿಗಳು ಮೃತ್ಯುಗಳಾಗ್ಬೋದು, ಹಿರಿಯ ರಾಜಕಾರಣಿಗಳು ನಿಷ್ಕ್ರಿಯರಾಗ್ಬೋದು. ಅವರಿಗೂ ಇನ್ನು ರಾಜಕೀಯ ಬೇಡ ಅಂತೇಳಿ. ಆದರೆ ನಿಷ್ಕ್ರಿಯರಾದರೆ ಅವರು ಸಲಹೆ ಕೊಡುವಂಥದ್ದು ನಮಗೆ ತಪ್ಪಿ ಹೋಗ್ತದೆ, ಅದು ನಷ್ಟವೇ ಅಲ್ವೋ ನಮಗೆ, ಹಾಗೆ ಬರ್ತದೆ. ಅವರು ಸುಮ್ಮನೆ ಆಗ್ತಾರೆ. ಯಾಕೆಂದರೆ ನಾವೇ ಮಾಡಿಕೊಡೋದು. ಒಬ್ಬ ರಾಜಕಾರಣಿ ಇನ್ನೊಬ್ಬ ರಾಜಕಾರಣಿಯನ್ನು ಹಳಿಯುವುದು, ನಿಂದನೆ ಮಾಡೋದು, ಅವನಿಗೆ ಬೇಸರ ಆಗಿ ನನಗೆ ಇನ್ನು ರಾಜಕೀಯ ಬೇಡ ಅಂತ ಹೇಳುವಲ್ಲಿವರೆಗೆ ಹೋಗ್ತದೆ. ಎಲ್ಲವೂ ಕೂಡ ನಮಗೆ ಈ ರಾಜ್ಯಕ್ಕೆ ನಷ್ಟ ಬರ್ತದೆ. ಹಾಗಾಗಿ ಈ ರಾಜಕೀಯ ನಾಯಕರ ಒಳಗೆ ಪರಸ್ಪರ ವಿಪರೀತ ಕಲಹಗಳು ಬರುವಂಥದ್ದು. ತನ್ನ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಜನಾಂಗೀಯ ಕಲಹಗಳನ್ನು ಮಾಡಿಸುವಂಥದ್ದು. ನಿಶ್ಚಿತವಾಗಿ ಕೂಡ ಭಾರತದಲ್ಲಿ ಜನಾಂಗೀಯ ಕಲಹಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಇದು ಜನಾಂಗೀಯ ಅಂತ ಹೇಳಲಿಕ್ಕಾಗೋದಿಲ್ಲ, ಪ್ರತಿಷ್ಠೆಯ ಕಲಹ ಅಂತೇಳಿ. ಜನರು ಈಗ ಹಿಂದೂಗಳಿರ್ಬೋದು, ಮುಸ್ಲಿಮರುಗಳಿರ್ಬೋದು, ಎಲ್ಲ ಅನ್ಯೋನ್ಯದಲ್ಲಿ ಇದ್ದಾರೆ. ಅವರನ್ನು ನಾವು ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ಬಡಕಾಯಿಸುವುದು ಅಂತೇಳಿ. ಏನೇನೋ ತಲೆನೋ ಇದು ಹಾಳು ಮಾಡಿ ಅವರನ್ನು ರೇಗಿಸುವಂಥದ್ದು. ಪರಿಣಾಮ ಏನಾಗ್ತದೆ ಅಂತೇಳಿ, ಪರಿಣಾಮ ಏನೂ ಆಗೋದಿಲ್ಲ, ನಷ್ಟವೇ ಉಂಟಾಗ್ತದೆ. ಈ ಶನಿ ಮೀನರಾಶಿಯಲ್ಲಿ 2.5 ವರ್ಷದಲ್ಲಿ ತುಂಬ ತೊಂದರೆಗಳನ್ನು ಕೊಡ್ತಾನೆ. ರಾಜಕಾರಣಿಗಳ ನಿರ್ನಾಮ ಆಗ್ತದೆ. ಕೆಲವು ರಾಜಕಾರಣಿಗಳು ಬಿಟ್ಟು ಹೋಗ್ತಾರೆ, ಕೆಲವು ರಾಜಕಾರಣಿಗಳಿಗೆ ಇದು ಯಾವುದು ಬೇಡ ಅಂತೇಳಿ ಕೂಡ ಆಗ್ತದೆ. ಸೊ ಅಂಥ ಒಳ್ಳೊಳ್ಳೆ ರಾಜಕಾರಣಿಗಳಿಗೆ ಬೇಡ ಅಂತೇಳಿ ಆದರೆ ನಮ್ಮನ್ನು ಮತ್ತೆ ರಕ್ಷಣೆ ಮಾಡುವವರು, ನಮಗೆ ಆಡಳಿತ ಮಾಡುವವರು ಯಾರು? ಆವಾಗ ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಯಾವ ರಾಜಕಾರಣಿ ಯಾರು ಕೂಡ ಟೀಕೆ ಮಾಡುವವರು ಒಂದು ವೇದಿಕೆ ಮಾಡಿಕೊಂಡು ಅಲ್ಲಿ ಟೀಕೆ ಮಾಡಲಿ, ಅಥವಾ ಪರಸ್ಪರ ಎದುರುಗಡೆ ಕೂತ್ಕೊಂಡು ಡಿಸ್ಕಷನ್ ಮಾಡಲಿ. ಇದು ಬಿಟ್ಟು ನೀವು ಬೀದಿಗಳಲ್ಲಿ ಅವರು ಟೀಕೆ ಮಾಡಲಿಕ್ಕೆ ಹೋದರೆ ನಾವು ಕಳ್ಕೊಂಡಾಗೆ ಆಗ್ತದೆ. ಅಂದರೆ ಇಲ್ಲಿ ರಾಶಿ ಫಲ ಹಾಗೆ ಉಂಟು, ಬಾಕಿ ದಿವಸದ ಕ್ರಮ ಅಲ್ಲ. ಮೀನರಾಶಿಯಲ್ಲಿ ಶನಿ ಸಂಚಾರ ಕಾಲದಲ್ಲಿ ರಾಷ್ಟ್ರ ಇರ್ಬೋದು, ರಾಜ್ಯ ಇರ್ಬೋದು, ಹಿರಿಯ ನಾಯಕರುಗಳು, ಮುತ್ಸದಿಗಳು, ಅವರ ಅಂತ್ಯವೂ ಆಗ್ತದೆ. ಅಂತ್ಯ ಹೇಗಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಆಯುಷ್ಯಕ್ಕೆ ನಾವು ಪಟ್ಟ ಕಟ್ಟಿದವರಲ್ಲ. ಕೆಲವು ಸಲ ದುಃಖಿತರಾಗಿ ಅವರು ಹಸಿನೀಗಬಹುದು, ಇನ್ನು ಕೆಲವರು ದುಃಖಿತರಾಗಿ ನನಗೆ ಇನ್ಯಾಕೆ, ಯಾವುದು ಬೇಡ ಅಂತೇಳಿ ಕೂಡ ಕೂತ್ಕೊಳ್ಬೋದು. ಅವರನ್ನು ಸೋಲಿಸುವಂಥದ್ದು, ಅವರನ್ನು ಹಿಂಸೆ ಕೊಡುವಂಥದ್ದು, ಇಂಥದ್ದೆಲ್ಲ ಸಂಘರ್ಷಗಳೇ ನಡೀತಾ ಹೋಗ್ತದೆ. ಇದೆಲ್ಲವೂ ಕೂಡ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ದುರಂತವೇ ಅಲ್ಲದೆ ಖಂಡಿತವಾಗಿ ಕೂಡ ಇದು ಒಳ್ಳೆಯದು ಅಂತೇಳಿ ನಾನು ಹೇಳಲಿಕ್ಕೆ ತಯಾರಿಲ್ಲ. ಇಂಥದ್ದೆಲ್ಲ ಸಂಭವಿಸ್ಬೋದು. ನೋಡಿ, ಕುಜನು ಮೀನರಾಶಿಯಲ್ಲಿ ಬಂದಾಗ ಗೋಚಾರದಲ್ಲಿ ಹಿಂದೆ ನಮ್ಮ ರಾವತ್ ಅಪಮೃತ್ಯುವಿನಲ್ಲಿ ಸತ್ರು. ನಾವು ಅದನ್ನು ಸ್ಟಡಿ ಮಾಡ್ತೇವೆ. ಮೀನರಾಶಿ ಯಾವಾಗಲೂ ಸೊಲ್ಯೂಷನ್ ಕೊಡುವಂಥದ್ದು, ಒಂದು ಸಮಾಪ್ತಿಯನ್ನು ಕೊಡುವಂಥದ್ದು. ಈ ಮೀನರಾಶಿ ಅಷ್ಟು ಪ್ರಬಲವಾದ ಸ್ಥಾನ. ಮತ್ತೆ ಪುನಃ ವಾಪಸ್. ಯಾಕೆಂತ ಹೇಳಿದ್ರೆ ಇಲ್ಲಿ ನೋಡಿ, ಕಲಿಯುಗ ಆರಂಭ ಆದದ್ದು ಕರ್ಕಾಟಕದಲ್ಲಿ. ಸಪ್ತಗ್ರಹ ಯೋಗ, ಸಪ್ತಗ್ರಹಗಳು ಕರ್ಕಾಟಕದಲ್ಲಿ ಉದಯ ಆಗುವ ಕಾಲ ಕಲಿಯುಗ ಪ್ರಾರಂಭ ಆದದ್ದು. ಸಪ್ತಗ್ರಹಗಳು ಮೀನರಾಶಿಯಲ್ಲಿ ಬಂದು ಅಲ್ಲಿ ಅಸ್ತ ಆಗುವಂಥ ಕಾಲ ಇದು ಕಲಿಯುಗ ಅಂತ್ಯ ಅಂತ ಹೇಳ್ತಾರೆ. ಇದು ನಮ್ಮ ಲೆಕ್ಕಾಚಾರದಲ್ಲಿ ಒಂದೊಂದೇ ಗ್ರಹರು ಹೋಗಿ ಅಲ್ಲಿ ಅಸ್ತ ಆಗುವಂಥದ್ದು. ಅದು ಶನಿಯಿಂದ ರಾಜಕಾರಣಿಗಳ ಚಿಂತನೆ, ಕುಜನಿಂದ ಸೈನಿಕರ ಚಿಂತನೆಗಳು, ರಾಹುವಿನಿಂದ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಚಿಂತನೆಗಳು. ಇಂಥದ್ದೆಲ್ಲ ನಡೀಲಿಕ್ಕೆ ಸಾಧ್ಯತೆ ಉಂಟು. 2025-26 ಮಧ್ಯದಲ್ಲಿ ನಡೀತದೆ. ಅದಕ್ಕೆಲ್ಲ ನಾವು ಒಂದು ಆಯುಷ್ಯವನ್ನು ಬ್ರಹ್ಮ ನಮ್ಮನ್ನು ಕಳಿಸುವಾಗ ಅಲ್ಲಿ ಆಯುಷ್ಯವನ್ನು ಬರೆದು ಕಳಿಸುವುದಿಲ್ಲ. ಒಂದು ಪೆನ್ನು ಮತ್ತೊಂದು ಕಾಗದವನ್ನು ಕೊಟ್ಟು ಕಳಿಸ್ತಾನೆ, ನಿನ್ನ ಆಯುಷ್ಯವನ್ನು ನೀನೇ ಬರೆದುಕೋ ಅಂತೇಳಿ. ಅದೇ ರೀತಿಯಲ್ಲಿ ಸಾಯ್ತದೆ ಅಂತ ಹೇಳುವಂಥದ್ದು ನಾವು ಇಲ್ಲ ನಮ್ಮ ಹತ್ರ. ಆಯುರಾರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ, ಆ ವಾತಾವರಣವನ್ನು ಸರಿ ಮಾಡಿಕೊಳ್ಳಿ, ಇಷ್ಟನ್ನು ಮಾತ್ರ ನಾವು ಹೇಳ್ತೇವೆ ಅಷ್ಟೇ.
ಆದರೆ ಈ ಶನಿ ಅಲ್ಲಿಗೆ ಬರ್ತಾನೆ. ಬರುವಾಗ ನಿಮ್ಮ ಊರಿಗೊಂದು ಹುಲಿ ಬಂದಿದೆ, ಕಾಡಲ್ಲಿ, ಅಲ್ಲಿ ಪಕ್ಕದ ಕಾಡಲ್ಲಿ ಉಂಟು, ಇದು ಸೂಚನೆ ಕೊಡ್ತಾರೆ ನಾವು. ನಿಮಗೆ ಖುಷಿ ಬಂದಾಗ ಅಲ್ಲಿ ಹೋಗಿ ರಾತ್ರಿ ಹೊತ್ತು ತಿರುಗಾಡಿದರೆ ಅದು ಇಲ್ಲಿ ಹಿಡ್ಕೊಂಡು ಹೋಗ್ತದೆ. ಅದೇ ರೀತಿಯಲ್ಲಿ ಹುಲಿಯಂತೆ ಶನಿ ಬಂದು ಮೀನರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ. ಆ 2.5 ವರ್ಷದಲ್ಲಿ ಅವನು ಏನೆಲ್ಲ ಮಾಡ್ತಾನೆ ಅಂತ ಹೇಳುವಂಥದ್ದು ಅದು ಅವನಿಗೂ ಗೊತ್ತು. ಅವನ ಪ್ರಭಾವಗಳು ಹೇಗೆಲ್ಲ ಬೀರ್ತದೆ ಅದು ಅವನಿಗೂ ಗೊತ್ತು. ಅದರಲ್ಲಿಯೂ ಕೂಡ ಕರ್ಕಾಟಕದ 25ನೇ ಇಸವಿಯಲ್ಲಿ ಮಾರ್ಚಿಗೆ ಶನಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಪ್ರವೇಶ ಮಾಡುವಾಗ ಅವನ ದೃಷ್ಟಿ ಯಾರ ಮೇಲೆ ಅಂತ ಹೇಳಿದರೆ ರಾಜಕಾರಣಿಗಳಿಗೆ, ಅವರ ಮೇಲೆ ಅವನ ದೃಷ್ಟಿ ಹಾಯಿಸ್ತಾನೆ. ಅವಾಗ ಎಂಥ ದೃಷ್ಟಿಗಳಂತ ಹೇಳಿದರೆ, ಆ ದೃಷ್ಟಿ ಕೆಟ್ಟ ದೃಷ್ಟಿಯೋ ಅದೂ ಅಲ್ಲ, ಒಳ್ಳೆ ದೃಷ್ಟಿಯೋ ಅದೂ ಅಲ್ಲ. ನಮ್ಮ ಅದಕ್ಕೆ ಹೊಂದಾಣಿಕೆ ಆಗದಿದ್ದರೆ ಅದು ನಮಗೆ ಕೆಟ್ಟದ್ದಾಗುವುದು. ಇಲ್ಲಿ ರಾಜಕಾರಣಿಗಳನ್ನು ಒಬ್ಬೊಬ್ಬರನ್ನಾಗಿ ಅವನು ಇಳಿಸ್ತಾನೆ. ಅವನು ಯಾರಿಗೆ ಜನನ ಕಾಲದಲ್ಲಿ ಸಿಂಹರಾಶಿಯಲ್ಲಿ ಶನಿ ಇರ್ತಾನೋ ಅವರಿಗೆ ಅಷ್ಟಮದಲ್ಲಿ ಬರ್ತಾನೆ ನೋಡಿ, ಅಲ್ಲಿ ಉಪದ್ರ ಕೊಡ್ತಾನೆ. ಸಿಂಹ ರಾಶಿಯ ರಾಜಕಾರಣಿಗಳು, ಅವನಿಗೆ ಅಷ್ಟಮದಲ್ಲಿ ಶನಿ ಬರ್ತಾನೆ. ಇನ್ನು ಧನುರಾಶಿಯಲ್ಲಿ ಶನಿ ಇರುವಾಗ ಜನಿಸಿದವರು, ಅವನಿಗೆ ಚತುರ್ಥದಲ್ಲಿ ಶನಿ ಬರ್ತಾನೆ, ಅಲ್ಲಿಯೇ ಅವರನ್ನು ಮುಗಿಸಲಿಕ್ಕೆ ನೋಡ್ತಾನೆ. ಇನ್ನು ಈ ಶನಿ ಎಲ್ಲಿ ಮೀನರಾಶಿಯಲ್ಲೇ ಶನಿ ಇರ್ತಾನೆ. ಜನ್ಮ ಚತುರ್ಥಾಷ್ಟಮಿ ದುಃಖದಾಯಕ ಅಂತ ಹೇಳಿದ್ದಾರೆ. ಆವಾಗ ಅಲ್ಲಿ ಬಂದರೂ ಕೂಡ ಅವನ ವಾಕ್ಶಕ್ತಿಯನ್ನಾಗಲಿ ಅವನ ವ್ಯವಹಾರ ಅಂದಾಗಲಿ ಏನೋ ಉಲ್ಟಾ ಮಾಡಿಬಿಡೋದು, ಬೇರೇನು ಮಾಡೋದಿಲ್ಲ. ಶನಿ ಮೇಲಿಂದ ಇಲ್ಲಿ ಬಂದು ದೊನ್ನೆಯಲ್ಲಿ ಬಡಿಯುವುದಿಲ್ಲ, ನಮ್ಮ ತಲೆಯನ್ನೇ ಹಾಳು ಮಾಡಿಬಿಡ್ತಾನೆ. ಆವಾಗ ಅಷ್ಟು ಸಾಕು ನಮ್ಮ ಇಮೇಜ್ ಹೋಗಲಿಕ್ಕೆ. ಇದೆಲ್ಲ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಯಾಕಂದರೆ ಶನಿಯನ್ನು ನಾವು ಏನು ಹೇಳಿದ್ದೇವೆ ಅಂತ ಹೇಳಿದರೆ, ಇಂಗ್ಲೀಷ್ ಆಸ್ಟ್ರಾಲಜಿಯವರು ಕೂಡ ಗವರ್ನಿಂಗ್ ದ ವರ್ಕ್ ಆ್ಯಂಡ್ ಐಡಿಯಾಲಜಿ, ಒಂದು ಕೆಲಸವನ್ನು ಒಂದು ಐಡಿಯಾಲಜಿ ಬೇಕು, ನೆಕ್ಸ್ಟ್ ವರ್ಕ್ ಇದು ಅದರ ಕೆಲಸ ನಡಿಬೇಕು, ಇದನ್ನು ಗವರ್ನ್ ಮಾಡಬೇಕು. ಇಲ್ಲೇ ವಿಫಲರಾದರೆ ನಮಗೆ ತೊಂದರೆಗಳೇ. ಸೊ ಕೆಲವು ಇಂತಹ ರಾಜಕಾರಣಿಗಳು ಅವರ ಸ್ವಾರ್ಥಕ್ಕಾಗಿ ಏನಾದರೂ ಮಾಡಿಕೊಂಡಿದ್ದರೆ ಅವರ ಅಂತ್ಯ ಆಗ್ತದೆ ಅಂಥೇಳಿ ಅವರು ಮತ್ತೆ ರಾಜಕೀಯದಲ್ಲಿ ಬೆಳೀಲಿಕ್ಕೆ ಆಗೋದಿಲ್ಲ. ಹಾಗೆಲ್ಲ ಮಾಡಿಕೊಳ್ಬೇಡಿ. ನಿಮ್ಮಲ್ಲಿರುವಂಥ ಒಳ್ಳೆಯ ಮನೋಭಾವನೆಗಳನ್ನು ಜನರಿಗೆ ಸೇವೆಗೆ ಕೊಡಿ. ಆವಾಗ ಖಂಡಿತವಾಗಿ ಕೂಡ ಜನರು ಕೂಡ ಸಂತೋಷ ಮಾಡ್ತಾರೆ. ಮತ್ತು ದೇವರ ಆಶೀರ್ವಾದ ಅಂತ ಹೇಳಿದರೆ ಯಾವುದು? ಜನರ ಆಶೀರ್ವಾದವೇ ದೇವರ ಆಶೀರ್ವಾದ. ಯಾವುದೋ ದೇವಸ್ಥಾನಕ್ಕೆ ಹೋಗಿ ಶಿಲಾಬಿಂಬಕ್ಕೆ ಹೋಗಿ ಕೈ ಮುಗಿದು ಆಶೀರ್ವಾದ ಅಲ್ಲ. ಅಲ್ಲೆಲ್ಲ ಜನರ ಕೇಂದ್ರೀಕೃತವಾಗಿರ್ತದೆ ಆ ದೇವಸ್ಥಾನದಲ್ಲಿ. ಆದರೆ ಜನರ ಸೇವೆಯನ್ನು ದೇವರು ಕೇಳ್ತಾನೆ, ನೀವು ಜನರ ಸೇವೆ ಮಾಡಿದ್ಯಾ? ಜನರಿಗೆ ಏನಾದರೂ ಅನ್ಯಾಯ ಮಾಡಿದ್ಯಾ? ಇಲ್ಲ, ಏನು ಅನ್ಯಾಯ ಮಾಡಲಿ, ಹಾಗಾದರೆ ನಿನಗೆ ಆಶೀರ್ವಾದ ಪ್ರಸಾದ ತೆಕೋ ಅಂತೇಳಿ. ಇಲ್ಲ, ನಾನು ಸ್ವಲ್ಪ ಏನೋ ತೊಂದರೆ ಮಾಡಿದ್ದೇನೆ ಅಂದರೆ ಹಾಗಾದರೆ ನಡಿ ನೀನು ಅಂತ ಹೇಳ್ತಾರೆ. ಹಾಗೆ ದೇವರ ಆಶೀರ್ವಾದ ಅಂತ ಹೇಳಿದ್ರೆ ಜನರ ಆಶೀರ್ವಾದ, ಇನ್ನೊಬ್ಬನನ್ನು ನೋಯಿಸುವಂಥದ್ದು. ಈಗ ನಮ್ಮ ಸನಾತನ ಪ್ರಕಾರದಲ್ಲಿ ಅದಕ್ಕೆ ವಿರೋಧವಾಗಿ ನಡ್ಕೊಂಡವರು ಖಂಡಿತವಾಗಿ ಕೂಡ ಯಾರು ಕೂಡ ಅದು ಉದ್ಧಾರ ಆಗಲಿಲ್ಲ. ಇಲ್ಲಿ ಆಗುವುದಿಲ್ಲ, ನಮ್ಮ ದೇಶದಲ್ಲಿ ಆಗುವುದಿಲ್ಲ, ಬೇರೆ ಕಡೆ ಆಗ್ಬೋದು. ಅಲ್ಲಿಯ ವಾತಾವರಣವೇ ಬೇರೆ, ಅಲ್ಲಿಯ ಸ್ಥಿತಿಗತಿಗಳೇ ಬೇರೆ, ಅದರ ವಿಚಾರ ನಾವು ಮಾತಾಡೋದಿಲ್ಲ. ಇಲ್ಲಿ ಮಾತ್ರ ತೊಂದರೆಗಳು ಬರ್ತದೆ. ಇನ್ನು ಶನಿಯಿಂದ ದೇವಾಲಯ ಚಿಂತನೆಗಳನ್ನು ಮಾಡಬೇಕಾಗ್ತದೆ, ದೇವಸ್ಥಾನದ ಚಿಂತನೆ ರಚನೆಗಳು. ಸೊ ಇದರ ಮೇಲೆ ತೊಂದರೆಗಳು ಒಡೆಯುವಂಥದ್ದು, ಅದರ ಮೇಲೆ ದಾಳಿ ಆಗುವಂಥದ್ದು, ಇಂಥದ್ದೆಲ್ಲ ಕೂಡ ನಡೀಬೋದು. ಇದು ಕೇವಲ ಜಾಗತಿಕ ಮಟ್ಟದಲ್ಲಿ ಬರ್ತದೆ, ಜಾಗತಿಕ ಮಟ್ಟದಲ್ಲಿಯೂ ಕೂಡ ಆಗ್ತದೆ. ನಮಗೆ ಕಣ್ಣಿಗೆ ಕಾಣುವಂಥದ್ದು ನಮ್ಮ ದೇಶದಲ್ಲಿಯೂ ಕೂಡ ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ಈ ಶನಿ ಮೀನರಾಶಿ ಸಂಚಾರ ಕಾಲದಲ್ಲಿ ಶನಿಗೆ ಪ್ರೀತ್ಯರ್ಥವಾದದ್ದು ಅದನ್ನೆಲ್ಲ ನಾವು ಒಕ್ಕೊರಲಿನಿಂದ ಪಠಣ ಮಾಡಿದರೆ ಶನಿಗೆ ಪ್ರೀತ್ಯರ್ಥ ಆಗೋದು ಹನುಮಂತನ ಸೇವೆ, ಹನುಮಂತನ ಧ್ಯಾನಗಳು, ಈಶ್ವರನ ಧ್ಯಾನಗಳು, ಅಯ್ಯಪ್ಪನ ಧ್ಯಾನಗಳು, ಇದನ್ನೆಲ್ಲ ನಾವು ಸಾಮೂಹಿಕವಾಗಿ ಮಾಡಿದಾಗ ನಮಗೊಂದು ಶಕ್ತಿ ಬರ್ತದೆ, ಮುಂದಕ್ಕೆ ಒಳ್ಳೆಯದು ಕೂಡ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳುವಂಥದ್ದು ನಮ್ಮದೊಂದು ಪ್ರಾರ್ಥನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.